ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೆ ಫಸ್ಟು ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸು, ಈರುಳ್ಳಿ, ಸಾಂಬಾರು ಸೊಪ್ಪು, ಬೇಯಿಸಿಟ್ಟಿರೋ ಅಂಥ ಅವರೆಕಾಳು, ಸಬ್ಸಿಗೆ ಸೊಪ್ಪು, ಇದು ಟೊಮೊಟೊ ಮತ್ತು ಗ್ರೀನ್ ಚಿಲ್ಲೀಸ್, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಇವಾಗ ರೆಡಿಯಾಗಿ ಇಟ್ಕೊಂಡು ನಾನು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಗ್ಗರಣೆಗೆ ಹಾಕಬೇಕು. ಸೊ ಅದಕ್ಕೆ ಫಸ್ಟು ನಾನು ಆಯಿಲ್ ಹಾಕ್ಕೋತಾ ಇದ್ದೀನಿ. ನಿಮ್ಮ ಚಾಯ್ಸ್, ನೀವು ಯಾವುದು ಆಯಿಲ್ ರೆಗ್ಯುಲರ್ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾವು ಆಯಿಲ್ ಕಡಿಮೆ ತಿರೋದ್ರಿಂದ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಸೊ ಇದು ಇಬ್ಬರಿಗಾಗುವಷ್ಟು ಮಾಡಿದ್ದೀನಿ. ಸೊ 2 ಸ್ಪೂನ್ಸ್ ಥರ ಅದರಲ್ಲಿ ಹಾಕ್ಕೊತಿದ್ದೀನಿ. ಅದ್ರಲ್ಲಿ ಫುಲ್ಲು ಹಾಕಿಲ್ಲ, ಸ್ವಲ್ಪ ಆಫ್ ಹಾಕಿದ್ದೀನಿ. ಎಣ್ಣೆಗಾದ್ಮೇಲೆ ಅದಕ್ಕೆ ನಾನು ಸಾಸಿವೆ ಹಾಕ್ಕೊಂಡೆ. ಅದು ಚಟಪಟ ಅಂದಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಎಲ್ಲ ಚಟಪಟ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳಿ. ಮತ್ತು ಅದು ಕುಕ್ ಆಗಿದ ತಕ್ಷಣ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಚಟಪಟ ಅಂತಿದ್ದಂಗೆ ಅದನ್ನು ನೋಡ್ಕೋಬೇಕು. ಆಮೇಲೆ ನಾನು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡೆ. ಸೊ ಅದು ಕೈ ಉರಿಯುತ್ತೆ ಅಂತ ಹಂಗೆ ಸ್ವಲ್ಪ ಉದುರಿಸ್ತಿದ್ದೀನಿ ಅಷ್ಟೇ ಪ್ಲೇಟಲ್ಲಿ. ಸೊ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಟ್ಟೆ. ಸೊ ನೋಡ್ಬೋದು ಅದು ಸ್ವಲ್ಪ ಕುಕ್ ಆಯಿತು. ಮತ್ತು ಅದನ್ನು ಕೈ ಆಡಿಸ್ತಿದ್ದೀನಿ. ನೀವು ಅದೇ ಥರ ಸ್ವಲ್ಪ ಕುಕ್ ಆದಮೇಲೆ ಕೈ ಆಡಿಸಿ. ಸೊ ನೀವು ಇವಾಗ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೂ ಹೇಳ್ಬೋದು. ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲರೂ ಉಪ್ಪಿಟ್ಟಿಗೆ ಇದನ್ನು ಹಾಕ್ತಾರೆ, ಬಟ್ ಎಲ್ಲರದು ಸೀಕ್ರೆಟ್ ಇದೇನೆ. ಸೊ ಅದಕ್ಕೆ ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಸೊ ನೀವು ಯೂಸ್ ಮಾಡ್ಬೋದು. ಇನ್ನೊಂದೇನೆಂದರೆ ಉದ್ದಿನಬೇಳೆನ ಫಸ್ಟನ್ನು ಹಾಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಇದು ಮೆಣಸಿನ್ಕಾಯಿ ಕುಕ್ ಆದಮೇಲೆ ಹಾಕ್ಕೊಂಡೆ. ಸೊ ಅದಕ್ಕೆ ಆಯಿಲ್ನೆಲ್ಲ ಸಪ್ರೇಟ್ ಮಾಡಿ ಹಾಕ್ಕೊಂಡೆ. ನಿಮ್ಗೆ ಆಪ್ಷನಲ್, ಫಸ್ಟು ಆಯಿಲ್ ಹಾಕಿದ ತಕ್ಷಣವೇ ಕೆಲವೊಬ್ಬರು ಉದ್ದಿನಕಾಳು ಹಾಕ್ಕೊತಾರೆ. ಬಟ್ ಅವಾಗ ಏನಾಗುತ್ತೆ, ಮೆಣಸಿನ್ಕಾಯಿದು ಖಾರ ಬಿಡೋ ಅಷ್ಟೊತ್ತಿಗೆ ಉದ್ದಿನಬೇಳೆ ಕರ್ಗೋಗ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಹಸಿರು ಮೆಣಸಿನ್ಕಾಯಿನ ಹಾಕಿದ್ಮೇಲೆ ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡೆ. ನೋಡ್ಬೋದು ಬ್ರೌನ್ ಆಗಿದೆ. ಅದಕ್ಕೆ ಇವಾಗ ನಾನು ಹೆಚ್ಚಿಟ್ಟಿರೋಂಥ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಟೊಮೊಟೊ ಕುಕ್ ಆಗಬೇಕು. ಸ್ವಲ್ಪ ಅದನ್ನು ಕೈ ಆಡಿಸ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಬೇಕು. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೆ, ಸ್ವಲ್ಪ ಕುಕ್ ಆಗಿತ್ತು ಟೊಮೊಟೊ. ಅದಕ್ಕೆ ಇವಾಗ ನಾನು ಆನಿಯನ್ ಆ್ಯಡ್ ಮಾಡ್ಕೊತಿದ್ದೀನಿ. ಆನಿಯನ್ನು ಅಷ್ಟೇ, ಆನಿಯನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಕುಕ್ ಮಾಡಿಕೊಂಡ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದೆ. ಆನಿಯನ್ ಜೊತೆ ಮುಂಚೆ ಇದ್ದಿದ್ದು ಮಸಾಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡ್ತೀನಿ. ಸೊ ನೀವು ನೋಡ್ಕೋಬೋದು ಅದು ಚೆನ್ನಾಗಿ ಸ್ವಲ್ಪ ಕುಕ್ ಆಯಿತು. ಸೊ ಅದಾಗಲೇ ಲೇಯರ್ ಬಿಟ್ಕೋತಾ ಇದೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದು ಲೇಯರ್ನ ಚೆನ್ನಾಗಿ ಬಿಡುತ್ತೆ ಮತ್ತು ಅದರಲ್ಲಿರೋ ಅಂಥ ಕಂಟೆಂಟ್ಸು ರಿಲೀಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಯಾವುದೇ ಡಿಶ್ಶಿಗಾದರೂ ಅಷ್ಟೇ ಆನಿಯನ್ ಚೆನ್ನಾಗಿ ಕುಕ್ ಆಗಬೇಕು. ಆವಾಗಲೇ ನಮ್ಗೆ ಆ ಡಿಶ್ಶು ಒಂಥರ ಏನಂತಾರೆ, ಟೇಸ್ಟಿಯಾಗಿ ಅದ್ರದ್ದು ಒಂದು ಫ್ಲೇವರ್ ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮತ್ತೆ ನಾನು 1-2 ಸತಿ ಕೈ ಆಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡ್ತಿದ್ದೀನಿ. ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಬಿಡಿ. ಆ್ಯಂಡ್ ಅದು ಇನ್ನೊಂದೇನು ಮೇಯ್ನ್ ಅಂದರೆ, ನೀವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೋಬೇಕು. ನೋಡ್ಬೋದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೀನಿ. ಆವಾಗ ಇನ್ನೂ ಬೇಗ ಕಲರ್ ಚೇಂಜ್ ಆಗುತ್ತೆ ಮತ್ತು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ರಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ದಪ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾವು ಹೆಂಗೂ ಉಪ್ಪಿಟ್ಟಿಗೆ ನೀರು ಹಾಕ್ತೀವಲ್ಲ ಅದು ಕರಗುತ್ತೆ. ಸೊ ಆಲ್ಮೋಸ್ಟ್ ನಾವು ಆದಷ್ಟು ದಪ್ಪ ಉಪ್ಪನ್ನೇ ಯೂಸ್ ಮಾಡಬೇಕು. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದು ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಹೆಲ್ತಿಗೆ. ಸೊ ಸಾಲ್ಟ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸೊ ಇದು ಮಿಕ್ಸ್ ಆಗ್ತಾಯಿದೆ. ಅದಕ್ಕೇ ನಾನು ಇವಾಗ ಏನೇನು ಆ್ಯಡ್ ಮಾಡಬೇಕು ಅಂತ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಸೊ ನೋಡಿ, ಸ್ವಲ್ಪ ಅರಿಶಿನ ಹಾಕಿ ಅಲ್ಲೇ ಕೈ ಆಡಿಸ್ಕೊಂಡಿದ್ದೀನಿ ನಾನು. ಅದಕ್ಕೆ ಇವಾಗ ತರಕಾರಿ ಏನು ಹೆಚ್ಚಿಟ್ಕೊಂಡಿದೆ ಅದು ನಿಮ್ಮ ಆಪ್ಷನಲ್. ನಿಮ್ಗೆ ಇನ್ನೂ ಬೇರೆ ತರಕಾರಿ ಬೇಕಂದರೆ ಹಾಕ್ಕೊಳ್ಳಿ. ಸೊ ಸೊಪ್ಪಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡೆ. ಸೊ ಎರಡೂ ಹಾಕ್ಕೊಂಡು ಮತ್ತು ತರಕಾರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳೋವರೆಗೂ, ಅದು ಆ್ಯಕ್ಚುಲಿ ವಾಟರ್ ಬಿಡೋಕ್ಕೆ, ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಂಚೂರು ಚೆನ್ನಾಗಿ ಕುಕ್ ಆಗಿದೆ ಅಂತ ಅನ್ಸೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಅದು ಆಲ್ರೆಡಿ ಹಾಕಿದಾಗ ಹೆಂಗಿತ್ತು, ಇವಾಗ ಯಾವ ಥರ ಅದು ಒಂದು ಸ್ವಲ್ಪ ಬಾಡಿದೆ. ಸೊ ಚೆನ್ನಾಗಿ ಬಾಡಿಸ್ಕೋಬೇಕು ನೀವು. ಸೊ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಲ್ಲ ಆ ಥರ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀರಾ ವೆಜಿಟೇಬಲ್ಸ್ ಮತ್ತು ಆನಿಯನ್ನ, ಅದು ನಿಮಗೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಅದು ಚೆನ್ನಾಗಿ ಕುಕ್ ಆಗ್ತಿದೆ ಅಂತಿದ್ದಂಗೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿರೋ ಅಂಥ ಅವರೆಕಾಳನ್ನ ಹಾಕೋತಾ ಇದ್ದೀನಿ. ಸೊ ಇದು ತುಂಬ ಸೀಸನಲ್ಲಿ ಮಾಡೋ ಅಂಥ ಫುಡ್ಡು.
ಅಥವಾ ನಿಮಗೆ ಅವರೆಕಾಳು ಸಿಕ್ಕಿದಾಗೆಲ್ಲ ನೀವು ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್. ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಚೆನ್ನಾಗಿ ನಾವು ಟೇಸ್ಟ್ ಸಕ್ಕತ್ತಾಗಿದೆ ಅಂತ ತಿಂದ್ವಿ. ಸೊ ನೋಡಿ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ತುಂಬ ಟೇಸ್ಟಿಯಾಗಿ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸೊ ಅವಾಗ ನಿಮಗೆ ಎಲ್ಲ ಸ್ಟೆಪ್ಸು ಅರ್ಥ ಆಗುತ್ತೆ. ಸೊ ಇವಾಗ ನಾನೇನು ಮಾಡ್ತಿದ್ದೀನಿ ಅಂದರೆ ಅವರೆಕಾಳನ್ನ ಬೇಯಿಸಿಟ್ಟಿರೋವಂಥ ನೀರಿತ್ತಲ್ಲ ಅದನ್ನು ನಾನು ಚೆಲ್ಲಿಲ್ಲ, ಅದನ್ನೇ ಫಸ್ಟ್ 1 ಗ್ಲಾಸ್ ಹಾಕ್ಕೊಂಡೆ. ಅದಾದಮೇಲೆ ನಾವು ರವೆಗೆ ಎಷ್ಟು ರವೆ ತೊಗೊತಿದ್ದೀವೋ ಅದ್ರ ಡಬಲ್ ನಾವು ನೀರು ಹಾಕ್ಕೋಬೇಕು. ಸೊ ನಾನು 1 ಗ್ಲಾಸಸ್ ರವೆ ತೊಗೊಂಡಿದ್ದೆ, ಅದಕ್ಕೆ 2 ಗ್ಲಾಸಸ್ ವಾಟರ್ ಹಾಕ್ಕೊಂಡಿದ್ದೀನಿ. ವಾಟರ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೆ. ಸೊ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಅದು ಒನ್ಸ್ ಕುದೀತಿದೆ ಅಂದಾಗ ನಾವು ಸಾಲ್ಟ್ ನೋಡಬೇಕು. ಅಂದರೆ ಇವಾಗ ನಿಮಗೆ ಖಾರ ಮತ್ತು ಉಪ್ಪು ಎಲ್ಲ ಎಷ್ಟಿದೆ ಅಂತ ನೋಡಿಕೊಂಡು ಈ ಸ್ಟೇಜಲ್ಲಿ ನಿಮಗೆ ಬೇಕು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಡೈರೆಕ್ಟ್ ರವೆ ಹಾಕ್ಕೋಬೋದು. ಸೊ ನೋಡಿ ನಾನು ರವೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಆಲ್ಮೋಸ್ಟ್ ಇಲ್ಲಿಗೆ ಉಪ್ಪಿಟ್ಟು ಒಂದು ರೇಂಜಿಗೆ ರೆಡಿ ಆಗಿದೆ. ಸೊ ಇದನ್ನು ಅಗೇನ್ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಅರಳಕ್ಕೆ ಬಿಡಬೇಕು. ಉಪ್ಪಿಟ್ಟು ಒಂದು ಸ್ವಲ್ಪ ಬಿಸಿನಲ್ಲಿ ಅರಳಿದ್ರೇ ಅದು ಟೇಸ್ಟ್ ಆಗೋದು ಮತ್ತು ಉಪ್ಪಿಟ್ಟು ಆಗೋದು ಕೂಡ, ಕಂಪ್ಲೀಟ್ ಬೇಯೋದು ಕೂಡ ಆವಾಗಲೇ. ನಾನು ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಏನು ಮಾಡಿದೆ, ಮಧ್ಯದಲ್ಲಿ ಮತ್ತೆ ಅರ್ಧ ಕುಕ್ ಆಗಿರೋ ಟೈಮಲ್ಲಿ ಸೊಂಬರ್ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿದ್ದೆ. ಸೊ ನೋಡ್ಬೋದು ಫೈನಲಿ ಉಪ್ಪಿಟ್ಟು ಫುಲ್ಲಿ ರೆಡಿ ಆಯಿತು. ಮಾತ್ರ ಸಖತ್ತಾಗಿತ್ತು. ನಾನು ಅದನ್ನು ಸರ್ವ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೂ ಕೊಟ್ಬಿಟ್ಟು ನಾನು ತಿಂದೆ. ತುಂಬ ಯಮ್ಮಿಯಾಗಿದೆ ಅಂತ ಹೇಳಿದ್ರು. ಟೇಸ್ಟ್ ಮಾತ್ರ ಅಲ್ಟಿ ಆಗಿತ್ತು. ಸೊ ನಮ್ಮ ಮನೇಲಿ ನಾವು ಉಪ್ಪಿಟ್ಟು ಮಾಡೋದಿದ್ರೆ ಈ ಥರನೇ ಫುಲ್ ವೆಜಿಟೇಬಲ್ಸ್ ಆ್ಯಂಡ್ ಸೊಪ್ಪು ಎಲ್ಲ ವೆಜ್ಜಿ ಲೋಡೆಡ್ ಉಪ್ಪಿಟ್ಟು ಅಂತ ಮಾಡ್ತೀವಿ. ಸೊ ನಮ್ಗೆ ಯಾವತ್ತೂ ಬೋರೇ ಆಗಲ್ಲ ಉಪ್ಪಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.